ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ಇಂದು ಬಾಗಲಕೋಟೆಗೆ ಭೇಟಿಯನ್ನು ನೀಡಲಿದ್ದಾರೆ. ಬಾಗಲಕೋಟೆಯಲ್ಲಿ ಆಯೋಜಿಸಲಾಗಿರುವ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಬಳಿಕ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಸ್ನೇಹಮಯಿ ಕೃಷ್ಣ ವಿರುದ್ಧದ ಪ್ರತಿಭಟನೆಯನ್ನ ಕಾಂಗ್ರೆಸ್ ಕೈಬಿಟ್ಟಿದೆ. ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಇಂದು ಕೃಷ್ಣ ವಿರುದ್ಧ ಪ್ರತಿಭಟನೆಗೆ ಕರೆ ನೀಡಿದ್ರು. ನಿನ್ನೆ ಲಕ್ಷ್ಮೀಪುರಂ ಠಾಣೆಗೆ ದೂರನ್ನ ನೀಡಿದಂತಹ ಲಕ್ಷ್ಮಣ್ ಕೃಷ್ಣರನ್ನ ಗಡೀಪಾರಿಗೆ ಒತ್ತಾಯಿಸಿದ್ರು. ಆದರೆ ಅನಿವಾರ್ಯ ಕಾರಣಕ್ಕೆ ಧರಣಿ ಕೈಬಿಡಲಾಗಿದೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಗುಡುಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂತಹ ಕೃಷ್ಣ, ಅವಿವೇಕಿ ಲಕ್ಷ್ಮಣ ಸಾಮಾನ್ಯ ಜ್ಞಾನ ಇಲ್ಲದವನಂತೆ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡ್ತಾ ಜನರನ್ನ ಹೇಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾನೆ ಅಂತ ಏಕವಚನದಲ್ಲಿ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿ ನಡೆಸ್ತಾ ಇರುವಂತಹ ವಕ್ಫ್ ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ನೀಡುವುದಕ್ಕೆ ಜೆಡಿಎಸ್ ಮುಂದಾಗಿದೆ. ರೈತರ ಪರವಾದ ಹೋರಾಟ ಹಿನ್ನೆಲೆ ಬೆಂಬಲಕ್ಕೆ ಚಿಂತನೆ ನಡೆಸಿದೆ. ಯಾವುದೇ ಧರ್ಮದ ರೈತರಿಗೆ ಅನ್ಯಾಯವಾಗದಂತೆ ಹೋರಾಟಕ್ಕೆ ಬೆಂಬಲ ನೀಡಲು ಜೆಡಿಎಸ್ ಲೆಕ್ಕಾಚಾರ ಹಾಕಿದೆ ಎನ್ನಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ 5 ದಿನಗಳ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. 17 ವರ್ಷಗಳ ಬಳಿಕ ಭಾರತೀಯ ಪ್ರಧಾನಿ ನೈಜೀರಿಯಾಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಇಲ್ಲಿಂದ ಬ್ರೆಜಿಲ್ಗೆ ಭೇಟಿಯನ್ನ ನೀಡೋರಿದ್ದಾರೆ. ಬಳಿಕ ನರೇಂದ್ರ ಮೋದಿ ಗಯಾನಾಗೆ ತೆರಳಲಿದ್ದಾರೆ. ಆಸ್ಟ್ರೇಲಿಯಾ ದಿನಪತ್ರಿಕೆಗಳಲ್ಲಿ ದಿನೇ ದಿನೇ ಕಿಂಗ್ ವಿರಾಟ್ ಕೊಹ್ಲಿ ಕ್ರಿಕೆಟ್ ಚರಿತ್ರೆ ಬಗ್ಗೆ ಮುಖಪುಟಗಳಲ್ಲಿ ಕೊಂಡಾಡಲಾಗ್ತಾ ಇದೆ. ಗೋಟ್ ಕೊಹ್ಲಿ ಕ್ರಿಕೆಟ್ನ ದಿಕ್ಕನ್ನೇ ಬದಲಿಸಿದ ಹೇಗೆ ಅನ್ನೋ ವಿವರಗಳನ್ನ ಗೋಟ್ ಪತ್ರಿಕೆಯಲ್ಲಿ ಮುದ್ರಿಸಲಾಗಿದೆ. ಚಾಂಪಿಯನ್ಸ್ ಟ್ರೋಫಿಗಾಗಿ ಐಸಿಸಿ ಪಾಕಿಸ್ತಾನದಲ್ಲಿ ಟ್ರೋಫಿ ಟೂರ್ ಅನ್ನು ಆರಂಭಿಸಿದೆ. ಇನ್ನು ಪಿಒಕೆಯಲ್ಲಿಯೂ ಒಂದಷ್ಟು ಪಂದ್ಯಗಳನ್ನಾಡಿಸುವ ಪಾಕ್ ಕ್ರಿಕೆಟ್ ಮಂಡಳಿಯ ಯತ್ನಕ್ಕೆ ಐಸಿಸಿ ಅಕ್ಷರಶಃ ಬ್ರೇಕ್ ಅನ್ನು ಹಾಕಿದೆ. ಬಿಸಿಸಿಐ ಆಕ್ಷೇಪ ಹಿನ್ನೆಲೆ ಪಾಕ್ ಆಕ್ರಮಿತ ಪ್ರದೇಶವನ್ನ ಟೂರ್ನಿಂದ ಹೊರಗಿಡಲಾಗಿದೆ. ಟಿವಿ9 ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ 3ನೇ ದಿನಕ್ಕೆ ಕಾಲಿಟ್ಟಿದೆ. ನಾಯಂಡಹಳ್ಳಿಯ ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ಎಕ್ಸ್ಪೋಗೆ ಸಾರ್ವಜನಿಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 3ನೇ ಹಾಗೂ ಕೊನೆ ದಿನವಾದ ಇಂದು ಸಾಕಷ್ಟು ಜನ ಭೇಟಿಯನ್ನ ನೀಡ್ತಾ ಇದ್ದಾರೆ.